ನೈಟಿಗೆ. ಸೊ ಇವತ್ತು ನೈಟ್ ಹೋಗಿ ಚೆನ್ನಾಗಿ ತಿಂದ್ಬಿಟ್ಟು ರೆಸ್ಟ್ ತಗೊಂಡು ಈ ಮೀನು ಬೇರೆ ಸಿಕ್ಕಿದೆ. ಓಕೆ, ಆದಷ್ಟು ಟ್ರೈ ಮಾಡಿದ್ದೀನಿ. ಆದರೆ ಲೊಕೇಶನ್ ನೋಡಿ ನಾನು ಹಿಂದುಗಡೆ ಹೆಂಗಿದೆ. ಸೊ ಬ್ಯೂಟಿಫುಲ್ ಪ್ಲೇಸು. ಓಕೆ, ಇದೆಲ್ಲ ಟೂರಿಸ್ಟ್ ಸ್ಪಾಟು, ಕಾರ್ಗಳು ಬರ್ತಾನೆ ಇರುತ್ತೆ. ಸೊ ಇಲ್ಲಿಂದ ಫಿಶಿಂಗ್ ಮುಗಿದು ಹೋಗ್ತಾ ಇದೆ ಇದು. ಗೈಸ್, ಈ ಥರ ಒಂದು ಮೇಕೆ 3 ಮೇಕೆ ಇತ್ತು. ಸೊ ಇದರಲ್ಲಿತ್ತು. ಸೊ ಅಣ್ಣವರು ನಾನು ಬಂದಿದ್ದಕ್ಕೆ ಆ ಮೇಕೆನ ಹೊಡೆದು ಇವಾಗ ಬಿರಿಯಾನಿ ಮಾಡ್ತಾಯಿದ್ದಾರೆ. ಏನ ಖಾರ ಇಲ್ಲ, ಡ್ರೈ ಕರಿ ಮಾಡ್ತಾಯಿದ್ದಾರೆ. ಒಂದು ಮೇಕೆ ಹೋಯ್ತು. ಸೊ ಇದರಲ್ಲಿತ್ತು ಚಿಕ್ಕದು ಕುರಿ. ಸೊ ಮಸಾಲ ಐಟಮ್ಸ್ ಇದು ಏನಿದೆ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಪಲ್ಯ, ಹಸಿಮೆಣಸಿನಕಾಯಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೊಬ್ಬರಿ, ಕೋಕೋನಟ್, ಇದು ಉಳ್ಳಾಗಡ್ಡಿ, ಇದು ಆನಿಯನ್, ಇದು ಪುದೀನ. ಸೊ ಎಲ್ಲ ಮಾಡಿದ್ದಾರೆ. ಓಕೆ ಓಕೆ, ಈಗ ಸ್ಟಾರ್ಟ್ ಮಾಡ್ತಾರೆ ಅಡಿಗೆ. ಅಣ್ಣವ್ರು ಇಲ್ಲಿದ್ದಾರೆ, ಇಲ್ಲಿದ್ದಾರೆ. ಈಗ ಸರ್ ಐಟ್ ಆಗತ್ತೆ ಕಡೆಗೆ ಇಲ್ಲ, ಲೇಟ್ ಸೊ ಇವರೆಲ್ಲ ನಮ್ಮ ಟೀಮ್ ಅವರು. ಓಕೆ, ನಾ ನಿಮ್ಮ ಹೆಸರನ್ನ ಉಲ್ಗಪ್ಪ, ನಾ ನಿಮ್ಮದು ಮರ್ಸ್ವಾಮಿ, ನಾ ನೀವು ಮಲ್ಲೇಶ್, ಇವರು ಚೆನ್ನಪ್ಪ, ನಾ ನೀವು ಕೃಷ್ಣ. ಓ ಓಕೆ. ಸೊ ಸ್ಟಾರ್ಟ್ ಆಗ್ತಾ ಇದೆ. ಆಯ್ತು, ನನಗೆ ಸ್ಪೆಷಲು. ಓಕೆ, ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಐಟಮ್ ಹೋಗುತ್ತೆ. ನೆಕ್ಸ್ಟ್ ಇದು ಮೆಣಸಿನ್ಕಾಯಿ. ಓಹೋ, ಇಷ್ಟ ಖಾರನಾ? ಖಾರ ಬರೋದಿಲ್ವ? 1 kg ತನ ಇದೆ ಅದು. ಅರ್ಧ ಕೆ ಜಿ ಮೆಣಸಿನ್ಕಾಯಿ ಹೋಗ್ತಾ ಇದೆ ಇವಾಗ. ಮೆಣಸಿನ್ಕಾಯಿ ಅರ್ಧ kg. ಖಾರ ಹೆಂಗಿರುತ್ತೋ. ನಾಳೆ ಕೂಡ ಹೋಗ್ಬೇಕು. ಏನು ನಿನ್ನ ಹೆಸರು? ಇಲ್ಲಿ ನಿನ್ನ ಹೆಸರೇನು? ಹಾಂ, ಸಂಪತ್ತ ಸಮರ್. ನೀನು ಏನ್ ನಿನ್ನ ಹೆಸರು? ನಿನ್ನ ಹೆಸರೇನು? ಹಾಂ, ಮಾತಾಡಮ್ಮ. ಅಂಜಲಿ ಬಾಯ್ಲಿ ಫೋಟೋ ತೆಗಿತೀರಪ್ಪ. ನಿನ್ನ ಹೆಸರು ಮಾತಾಡೋದಿಲ್ವಾ ನೀನು? ಮಂಜು, ನಿನ್ನ ಹೆಸರೇನು? ಇಲ್ಲಿ ನೋಡಿ ಹೇಳು, ನಿನ್ನ ಹೆಸರು ಹೇಳು. ಅಂಜಲಿ. ಎಷ್ಟನೇದು ಓದ್ತಾ ಇದೆಯಾ? 1ನೇ ಕ್ಲಾಸ್. ನೀನು LKG. ನೀನು ಅಂಗನವಾಡಿಯಾ? ಏನು ಹೇಳ್ತಾ ಇಲ್ಲ. ಓಕೆ, ಏನು ಬ್ರೋ ನಿಮ್ಮ ಹೆಸರು? ಮಾಡ್ತೀವಿ. ಓಕೆ, ಹಾಂ, ಇವರಾ ಪತ್ರಿಕೆ ಓಕೆ ಓಕೆ. ನೀನು ಬದ್ರಕಾಯಿ ಅವಾಗ ಹೆಂಗೆ ಅರ್ಥ ಆಗ್ಬೇಕು? ಹೆಸರು ಬ್ರೋ? ಇಂಗ್ಲೀಷಲ್ಲಿ ದೇವರಾಜ್. ಪ್ರೆಸ್ ರಿಪೋರ್ಟ್ರಾ? ಸೂಪರ್ ಬ್ರೋ. ನಮ್ಮನ್ನ ನೋಡೋಕ್ಕೆ ಎಲ್ಲರೂ ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ನನಗೋಸ್ಕರ ಒಂದು ಮೇಕೆನ ಹೊಡೆದಿದ್ದಾರೆ. ಓಕೆ, ನೆಕ್ಸ್ಟ್ ಐಟಮ್ ಹೋಗ್ತಾ ಇದೆ ಒಳಗಡೆ. ಪ್ಯಾಕೆಟ್ ಮಸಾಲ ಯಾವುದು ಹಾಕೋದಿಲ್ವಾ? ಏನದು? ಮೆಂತ್ಯ ಪಲ್ಯ. ಸೊ ನಾವು ಸಿಟಿನಲ್ಲಿ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಗೈಸ್, ಮಟನ್ ಹೋಗ್ತಾ ಇದೆ. ನಮಗೋಸ್ಕರ ತುಂಬ ಕಷ್ಟಪಟ್ಟು ಒಂದು ಕುರಿನ ಕಟ್ ಮಾಡಿ. ಓಕೆ, ಈಗ ತುಂಬ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್. ಓಕೆ, ನೀವು ಬರೋದು ಹೆಚ್ಚ, ನಾವು ಮಾಡೋದು ಹೆಚ್ಚ ಗುರು. ಓಕೆ ಸರಿ, ಈಗ ಇವ್ರು ಏನು ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್. ಇದು ರೋಡ್, ಇದು ರೋಡ್. ಇದು ಓಕೆ, ರೋಡಲ್ಲಿ ಫುಲ್ಲು ಒಂದು ಹಬ್ಬ ಥರನೇ ಮಾಡಿಬಿಟ್ಟಿದ್ದಾರೆ. ವೈಟ್ ರೈಸ್, ಮಟನ್ ಸಾರು. ಓಕೆ, ಸಕ್ಕದಾಗಿದೆ. ಸೊ
ಎಲ್ಲರೂ ಕೂತಿದ್ದಾರೆ ಗೈಸ್ ಒಟ್ಟಿಗೆ. ಇದು ಫಿಶಿಂಗ್ ಫ್ಯಾಮಿಲಿ ಇದು. ಮೊಮ್ಮಗ ಸರ್. ಚಂದ್ರಲ್ಲ ಬಾನ್ ಮತ್ತೆ ಇಲ್ಲಿ ಬಾನ್ ಸೊ ಗಾಯ್ಸ್ ನೋಡಿ ಹೆಂಗ್ ಒಂದು ಹಬ್ಬ ಥರ ಮಾಡಿಬಿಟ್ಟಿದ್ದಾರೆ. ಓಕೆ, ತುಂಬ ಈ ಊರು ಫುಲ್ಲು ಸುತ್ತಬಿಟ್ಟಿದ್ದೀನಿ, ಎಷ್ಟೋ ಕಿಲೋಮೀಟ್ರು. ಓಕೆ, ಗಾಡಿನಲ್ಲಿ ನಡ್ಕೊಂಡು ಫಿಶಿಂಗ್ ಸ್ಪಾಟ್ಸ್ ಎಲ್ಲ ಅವೆಲ್ಲ ಆದಮೇಲೆ ಫಿನಿಶಿಂಗ್ ಶಾಟು ಇದು ಹೆವಿ ಗೈಸ್. ಇದು ತುಂಬ ಸಂತೋಷ ಆಯಿತು, ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಓಕೆ, ಬೆಳಗ್ಗೆ ಕೂಡ ಆ ಕುರಿ ಜೊತೆ ನಾನು ಆಡ್ತಾ ಇದ್ದೆ. ಓಕೆ, ಕಟ್ ಮಾಡಿದ್ದಾರೆ. ಸೊ ಹೋಗಿ ಅವ್ರದ್ದು ಊಟ ಹೆಂಗಿದೆ, ಚೆನ್ನಾಗಿರುತ್ತೆ, ಹೆಂಗಿದ್ರೂ ಪರವಾಗಿಲ್ಲ. ಓಕೆ, ಹೋಗಿ ಟೇಸ್ಟ್ ಮಾಡಿ ನೋಡ್ತೀನಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಅವರು. ಫಿಶಿಂಗ್ ಇವತ್ತು ಬೇಡ, ನಾನು ಬರೋದಿಲ್ಲ ಅಂದರು. ಏನಕ್ಕೆ ಅಂತ ಕೇಳಿದೆ, ಏನೂ ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ರೆಡಿ ಮಾಡಿದ್ದಾರೆ. ಹಾಗೆ ತುಂಬ ಸಂತೋಷ ಆಯಿತು. ಒಂದು ಏನಲ್ಲದು ಒಂದು ಫಂಕ್ಷನ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲರೂ ಇದ್ದಾರೆ ಗೈಸ್, ಆಲ್ ಹ್ಯಾಪಿ. ಚೆನ್ನಾಗಿ ಕೈ ಬಿಡ, ನೀವು ಕೂರಿ, ನೀವು ಬರ್ಸಿ, ನೀವು ಕುಂತಂಗಿಲ್ಲ. ಓಕೆ, ಹಂಗೈತೆ. ಮಕ್ಕಳಿದ್ದಾರೆ. ಓಕೆ, ಕರ್ನಾಟಕ ಬುಲ್. ಆಯ್ಯ ಯಾರು ಮಾಡ್ತಾನೆ ಇಲ್ಲ ಆ ಥರ. ಓಕೆ, ವೈಟ್ ರೈಸ್. ನಾನು ವಿಡಿಯೋ ನೋಡ್ತಾ ಇದ್ದೀನಿ, ಎಷ್ಟಾಗಿದೆ. ಇನ್ನು 2 minutes ವಿಡಿಯೋ ಶೂಟ್ ಮಾಡೋದು. ತೆಗ್ಬಿಡಿ, ಬೇಕಂದ್ರೆ ಹಾಕೊಂತೀನಿ. ಎತ್ತಿ ಕೈ ಹಾಕಿ, ಎತ್ತಿ ಕೈಯಲ್ಲೇ ಎತ್ತಿ, ಇನ್ನು ಸ್ವಲ್ಪ ಎತ್ತಿ, ಬೇಕಾದ್ರೆ ಹಾಕ್ಕೊಂತೀನಿ. ಓಕೆ, ಡನ್. ಸೊ ಗೈಸ್ ನಾನು ಏನೂ ಹೇಳಿಲ್ಲ, ಅನ್ನ ಮಾತ್ರ ಫುಲ್ ಹಾಕ್ಬಿಟ್ರು. ಓಕೆ, ಮಟನ್ ಸಾರು ಸಾಕು ಸಾಕು. ಹಾಕೊಡ್ತು, ಸುಮ್ಮನೆ ಉಣ್ತಿರ್ಲಿ ನೀವು. ಸೊ ಗೈಸ್ ಟೇಸ್ಟ್ ಮಾಡೋಣ. ಸೊ ಗೈಸ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿದೆ ಅಂತ ಖಾರ ಇದೆಯಾ? ಮೊಸರು ಅರ್ಧ ಕೆಜಿ ಮೆಣಸಿನ್ಕಾಯಿ ಹಾಕ್ತಿರಲ್ಲ, ಸೊ ಖಾರ ಇರುತ್ತೆ ಅನ್ಕೊಂಡೆ. ಖಾರ ಇಲ್ಲ. ನಿನಗೆ ಬೇಕಾದ್ರೆ ಕಳಿಸಿ ನೋಡ್ರು, ಬೇಕಾದ್ರೆ ಕರೀರಿ. ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಕುಡ್ರಿ, ಮಿಸಿ ಇರ್ತ ನೋಡ್ರು. ಲೇಟ್ ಬರ್ತಾ ಇಲ್ಲ. ಊಟ ಮಾಡಿದ್ರೆ ಸ್ವಲ್ಪ ಚೆನ್ನಪ್ಪಂದ ಸಪ್ರೇಟ್ ಆಗಿ ಚೆನ್ನಾಗಿ ಆಗೈತಿತ್ತು. ನೋಡ ಮಾಡ್ತೇವೆ ಒಳ್ಳೆ ಊಟ ಆಯಿತು. ಓಕೆ, ಕೆಲವು ಜನ ಮಾಡ್ತಾ ಇದ್ದಾರೆ ಅದನ್ನ. ಸೊ ರೋಡಲ್ಲಿ ಕೂತ್ಕೊಂಡು ಈ ಥರ ಯಾವತ್ತೂ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೆಣ್ಮಕ್ಳಿಂದ 4-5 ಯಾವನು ಏನು ಯಪ್ಪ ನಾವು ಯಾವತ್ತು ಮದುವೆ ಮಾಡಬಾರ್ದು, ಊರಾಗ ಮಾಡ್ಬೋದು. ಊರಾಗ ಬೇರೆ ಊರಾಗ ಮಾಡ್ಬೇಕು, ಹೊರಗಡೆ ಇಟ್ಟಿರ್ತಾರೆ. ಗೈಸ್ ಅಣ್ಣವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ಯಾವಾಗ ಬರ್ತೀರಾ? ನೆಕ್ಸ್ಟ್ ಆದಷ್ಟು ಬೇಗ ಬರ್ತೀನಿ. ನಮ್ಮ ಫ್ರೆಂಡ್ ವಿಲ್ಸನ್ ಕರ್ಕೊಂಡು ಬರ್ತೀನಿ. ಪ್ಲೀಸ್ ಓಕೆ ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಹಂಗಿರುತ್ತೆ, ಆದಷ್ಟು ವಿಡಿಯೋ ಮಾಡಿದ್ದೀನಿ. ಓಕೆ, ಆದರೆ ತುಂಬ ಪ್ಲೇಸಸ್ ನಾನು ನೋಡಿದ್ದೀನಿ. ಈ ಊರು ನನಗೆ ಉತ್ತರಾಖಂಡಿಗೆ ಹೋಗಿದ್ದು ಫೀಲ್ ಕೊಡ್ತು. ಎಲ್ಲ ಎಷ್ಟೋ ಜಾಗಕ್ಕೆ ಹೋಗಿದ್ದೀನಿ, ಆ ಫೀಲ್ ಬಂದಿಲ್ಲ. ಒಂದು ಪ್ಲೇಸ್ ಇರಲ್ಲ.
ಸೊ ಈ ಪ್ಲೇಸ್ ಸೇಮ್ ಅಲ್ಲಿ ಹೆಂಗ್ ಹೋಗಿ ಇದು ಮಾಡಿದ್ನೋ ಅದೇ ತರ ಆಯ್ತು ನನಗೆ. ಸೊ ನನಗೆ ನೆಕ್ಸ್ಟ್ ಟೈಮ್ ಬನ್ನಿ, ಇನ್ನೂ ಪ್ಲೇಸಸ್ ನಲ್ಲಿ ತೋರಿಸ್ತೀನಿ, ಇನ್ನೂ ಚೆನ್ನಾಗಿ ಪ್ಲೇಸಸ್ ಹೌದು ಎಕ್ಸಾಕ್ಟ್ಲಿ. ಈಗ ಹೊಡ್ತಾ ಇದೀವಿ ಇಲ್ಲಿಗೆ ಮನೆಗೆ ಬೆಂಗಳೂರು. ಓಕೆ, ಸೊ ಈಗ ಏನಾಯ್ತಂದ್ರೆ ಸೊ ಎಲ್ಲರೂ ದೀಪಾವಳಿ ಬ್ಯುಸಿನಲ್ಲಿದ್ದಾರೆ. ಸೊ ಅವರವರು ಎಲ್ಲೆಲ್ಲೋ ಹೋಗಿದ್ದಾರೆ. ಸೊ ಒಟ್ಟಿಗೆ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಆ ವಿಡಿಯೋ ನಿಮಗೆ ಮಾಡಿಕೊಡ್ತೀನಿ. ಓಕೆ, ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಬಂದ್ಬಿಟ್ಟು ನನಗೆ ಮುಂಚೆನೇ ಪರಿಚಯ. ಅವರು ಮೊಮ್ಮಗನೇ ಇವರು. ಓಕೆ, ಸೊ ಅವ್ರ ಮೇಲೆ ಏನೋ ಕೆಲಸದಲ್ಲಿ ಮೀಟಿಂಗಲ್ಲಿದ್ದಾರೆ. ಸೊ ಈಗ ಅವ್ರನ್ನ ಮೀಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಖಂಡಿತ ಅವ್ರನ್ನ ನಿಮಗೆ ತೋರಿಸ್ಕೊಡ್ತೀನಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟೈಮು ನಾನು ವಿಲ್ಸನ್ನು ಖಂಡಿತ ಇಲ್ಲಿಗೆ ಇನ್ನೊಂದು ಸರಿ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಈ ಸಾರಿ ನನಗೆ ಸರಿಯಾಗಿ ಮೀನು ಸಿಗಲಿಲ್ಲ. ಆದರೆ ತುಂಬ ಪ್ಲೇಸಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಒಂದು ಜಾಗಕ್ಕೆ ಹೋದರೆ ನಾವು ಆ ಜಾಗ ಬಗ್ಗೆ ತಿಳ್ಕೊಬೇಕು. ಸೊ ನನಗೆ ಇವಾಗ ಸ್ವಲ್ಪ ನಾಲೆಜ್ ಬಂದಿದೆ, ಯಾವ ಥರ ಮೀನಿದೆ, ಯಾವ ಥರ ಹೊಡಿತಾ ಇದೆ ಮೀನು ಹೆಂಗಂತ. ಯಾಕಂದರೆ ನಮ್ಗೆ ಬೆಂಗಳೂರು ಸೈಡು ಮೀನು ಹೊಡೆದ್ರೆ ಚಿಕ್ಕ ಫ್ರಾಗ್ನಲ್ಲಿ ತುಂಬ ರಿಸಲ್ಟ್ ಇರುತ್ತೆ, ಸ್ವಲ್ಪ ಮೀಡಿಯಮ್ ಫ್ರಾಗ್ನಲ್ಲಿ ತುಂಬ ರಿಸಲ್ಟ್ ಇರುತ್ತೆ. ಇಲ್ಲಿ ಚಿಕ್ಕ ಫ್ರಾಗು ಯೂಸ್ ಇಲ್ಲ, ಮೀಡಿಯಮ್ ಫ್ರಾಗು ಯೂಸ್ ಇಲ್ಲ. ಜಂಬೋ ಸೈಜ್ ಫ್ರಾಗ್ ಹಾಕಿದ್ರೇ ನಮಗೆ ಸಕ್ಕದಾಗಿ ಬೀಳುತ್ತೆ ಮೀನು. ಓಕೆ, ಅದು ನಾನು ಇಲ್ಲಿ ಲರ್ನ್ ಮಾಡಿರೋದು. ಓಕೆ, ಸೊ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಟು ಬ್ರಿಂಗಿಂಗ್ ಬ್ಯೂಟಿಫುಲ್ ಪ್ಲೇಸ್. ಇದು ಮಿನಿ ಟೂರಿಸ್ಟ್ ಅಲ್ಲ, ಬಿಗ್ ಟೂರಿಸ್ಟ್ ಝೋನೇ ಇದು. ಅಷ್ಟು ರೆಸಾರ್ಟ್ಸ್ ಮೋರ್ ದೆನ್ 100ನ ಇದೆ. ಸೊ ಮೋರ್ ದೆನ್ 100 ರೆಸಾರ್ಟ್ಸ್ ಇದೆ. ಈ ಪ್ಲೇಸು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ದಿನನೋ ಒಂದು ವಾರನೋ ಸಾಕಾಗೋದಿಲ್ಲ, ಅದು ನಾನು ಹೇಳೋದು. ಓಕೆ, ಖಂಡಿತ ನೆಕ್ಸ್ಟ್ ಟೈಮ್ ಬರ್ತಾ ಇರ್ತೀವಿ. ಸೊ ಇವ್ರು ಯಾರು? ನಮ್ಮ ತಾತ. ಇವರು ತಾತ. ನಿಮ್ಮ ಹೆಸರು? ಭಾಸ್ಕರ್ ಅಂತ. ಸೊ ಇಲ್ಲಿರೋ ಜನ ಎಲ್ಲ ತುಂಬ ಬ್ಯೂಟಿಫುಲ್ ಪರ್ಸನ್ಸು, ಲವ್ಲಿ ಆರ್ಟೆಡ್, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಓಕೆ, ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಸಿಂಗಲಾಗಿ ಮಾಡಿದ್ದೀನಿ, ಯಾಕಂದರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದೀನಿ, ನಾನೇ ಹ್ಯಾಂಡಲ್ ಮಾಡಿದ್ದೀನಿ. ಬೆಟ್ಟ ಅದು ಇದು ಕೆಲವು ಜಾಗದಲ್ಲಿ ಬಿದ್ದೋಗಿದ್ದೀನಿ, ಕೈ ಬೇರೆ ಕ್ಯಾಮ್ರಾ ಹಿಡ್ಕೊಳಕ್ಕೂ ಆಗ್ತಾಯಿಲ್ಲ. ಓಕೆ, ಸೊ ಅಷ್ಟು ಸಿಚುವೇಷನಲ್ಲಿ ಆದಷ್ಟು ಮಾಡಿದ್ದೀನಿ. ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಟೈಮು ಒಂದು ಅದು ಆಂಜನೇಯರ ಬೆಟ್ಟ ಹುಟ್ಟಿದ ಪ್ಲೇಸು, ಅದಕ್ಕೆ ಹೋಗಲೇಬೇಕು ನೆಕ್ಸ್ಟ್ ಟೈಮ್ ನಾನು. ಓಕೆ, ನೆಕ್ಸ್ಟ್ ಟೈಮ್ ಹೋಗೋಣ. ಓಕೆ, ಗೈಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಿ ಸೇಫಾಗಿ ಫಿಶಿಂಗ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಇಲ್ಲಿಗೆ ಬಂದು ತುಂಬ ಸಂತೋಷ ಆಯಿತು. ಈ ಊರು ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ನಿಮ್ಮನ್ನು ಮೀಟ್ ಮಾಡಬೇಕಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸರಿ, ಈಗ ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಾನು ವೀಡಿಯೋ ಕಟ್ ಮಾಡಿದ್ರೆ ನೀವು ಬಂದ್ರಿ. ಹೌದಾ? ನೀವು ಕೂಡ ಬಂದಿದ್ದು ಭಾಳ ಸಂತೋಷ ಆಯಿತು. ಏನು ಇನ್ನೂ ಸ್ವಲ್ಪ ಫಿಶ್ ಹಿಡಿಬೇಕಾಗಿತ್ತು, ಹಿಡಿದಿಲ್ಲ, ಅದೇ ನಮ್ಮ ದುಃಖ. ಇಲ್ಲ, ನನಗೆ ದುಃಖ ಇಲ್ಲ, ನನಗೆ ದುಃಖ. ಇನ್ನೂ ಹಿಡಿಬೇಕಾಗಿತ್ತು, ಭಾಳ ದುಃಖ. ನಮ್ಮವರು 5-5 kg ಹಿಡಿತಾರೆ, ನೀವು 2 kg ಕೂಡ ಪ್ರಥಮ ಜೊತೆಗೆ ಬಂದು ಹಿಡಿದಿಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ಬನ್ನಿ, ಖಂಡಿತ ಬಂದಾಗ ಫುಲ್ಲು ನಮಗೆಲ್ಲ ಇದು ಮಾಡಿ. ಏನು ಈ ಊರು ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ, ಅದೇ ಇದು ದೊಡ್ಡ ವಿಡಿಯೋ. ಇದು ತುಂಬ ಬ್ಯೂಟಿಫುಲ್ ಪ್ಲೇಸ್. ಹೌದು, ನಿಜ. ಸೊ ನನಗೆ ಹೆಂಗೆ ಫೀಲ್ ಆಯ್ತಂದ್ರೆ ಉತ್ತರಾಖಂಡ್ಗೆ ಹೋಗಿದ್ದೆ. ಸೊ ಅಲ್ಲಿರೋದು ನನಗೆ ಇಲ್ಲಿ ಫೀಲ್ ಆಯಿತು. ಸೊ ಇನ್ನೂ 5-6 ಕಿಲೋಮೀಟರ್ ನಡ್ಕೊಂಡು ಹೋದೆ. ಸೊ ಎಕ್ಸ್ಪ್ಲೋರ್ ಮಾಡೋವಾಗ ನನಗೆ ಮೀನು ಹೊಡಿಯೋ ಇಂಟ್ರೆಸ್ಟ್ ಇಲ್ಲ. ನನಗೆ ಇದ್ರೆ ಸಿಗಲಿ, ಇಲ್ಲಾಂದರೆ ಬಿಡಲಿ. ಸೊ ಎಷ್ಟು ದೂರ ನಾನು ಈ ಊರನ್ನ ನೋಡಬೇಕಾಗಿತ್ತೋ ಅಷ್ಟು ದೂರ ನಾನು ನೋಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬರೋವಾಗ ನನಗೆ ಗೊತ್ತಾಗಿದೆ. ಉತ್ತರಾಖಂಡಕ್ಕೆ ಹೋಗಿದ್ದೆ. ಉತ್ತರಾಖಂಡಕ್ಕೆ ಹೋಗಿದ್ದೆ. ಮೀನು ಹಿಡಿದ್ರೆ ಅಲ್ಲಿ 2 ಮೀನು ಹಿಡಿದೆ. ಹೋಗಿದ ತಕ್ಷಣ ಹಿಡಿದೆ. ದೊಡ್ಡದಾದ್ರೆ ಒಂದು ಅಷ್ಟೇ ಇರುತ್ತೆ, 2 kg. ಒಟ್ಟು ನಮ್ಮ ಊರಿನ ಲೈಕ್ ಆಯ್ತು, ತುಂಬ ಲೈಕ್ ಆಯಿತು. ಯಾಕಂದರೆ ಒಂದು ಪ್ಲೇಸ್ ಬ್ಯೂಟಿಫುಲ್ ಆಗಿದ್ರೆ ಏನೋ ನೋಡ್ಕೊಂಡು ಹೋಗ್ಬಿಡ್ಬೋದು. ಈ ಕಡೆ ನೋಡಿದ್ರೆ ಬ್ಯೂಟಿಫುಲ್ ಇದೆ, ಈ ಕಡೆ ನೋಡಿದ್ರೂ ಸೊ ಈ ಕಡೆ ಹೋಗೋದ ಆ ಕಡೆ ಹೋಗೋದ ಅಂತ ಒಂದು 2 ಜಾಗ ನನ್ನ ಕರ್ಕೊಂಡು ಹೋಗೋದು. 2 ಜಾಗನೂ ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗೋಕೆ ಇದು ಮಾಡ್ಬೋದು. ಸೊ ನನ್ನ ಇವರು ಡಿಸ್ಟರ್ಬೂ ಮಾಡಿಲ್ಲ, ಮೀನು ಹೊಡಿಯೋದು ಅಂತ ಏನಿಲ್ಲ. ಸೊ ನಾನು ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಮೇಯ್ನು ನಿಮ್ಮನ್ನ ಇನ್ನೊಂದು ಗೈಡ್ ಸಾರವರು ನನಗೆ ಮುಂಚೆನೇ ಪರಿಚಯ. ಹೌದು, ಒಂದು 5-6 ವರ್ಷ ಮುಂಚೆನೇ ಪರಿಚಯ. ಆಮೇಲೆ ಅವ್ರ ಮೊಮ್ಮಗ ಬಂದ್ಬಿಟ್ಟು ಫಿಶಿಂಗ್ ಮಾಡೋರು. ಹೌದು, ಸೊ ಪ್ರಥಮ್. ಆಮೇಲೆ ವಿಲ್ಸನ್ ಅವರು ನಮ್ಮ ಫ್ರೆಂಡ್ ಇದ್ದಾರೆ. ಅವ್ರು ಅಕ್ಕಿ ಸಾಕ್ತಾ ಇದ್ದಾರೆ, ಸಾರ್ ಅಕ್ಕಿ ಸಾಕ್ತಾ ಇದ್ದಾರೆ, ನಾನು ಅಕ್ಕಿ ಸಾಕ್ತಾ ಇದ್ದೆ. ಸೊ ನಾನು ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ನಾನು ಅಕ್ಕಿ ಮೇಲೆ ಇಂಟ್ರೆಸ್ಟ್ ಮಾಡೋಕೆ ಆಗ್ಲಿಲ್ಲ. ನಾನು ಈ ವಿಲ್ಸನ್ ಅವ್ರದ್ದು ಪರಿಚಯ ಮಾಡಿಕೊಟ್ಟೆ. ಆಯ್ತು, ಅದಕ್ಕೆ ನೀವೇನು ಮಾಡಿ ನೆಕ್ಸ್ಟ್ ಟೈಮು ವಿಲ್ಸನ್ ಎಲ್ಲ ಬನ್ನಿ. ಖಂಡಿತ ವಿಲ್ಸನ್ ಎಲ್ಲ ರೂಮ್ ಗೀಮ್ ಎಲ್ಲ ಅರೇಂಜ್ ಮಾಡ್ತಾರೆ. ಇಲ್ಲಿ ನಮ್ಮ ಅಣ್ಣ ಮಗಗಳಿದ್ದಾರೆ, ಅವ್ರಿಗೂ ಫಿಶಿಂಗ್ ಇಷ್ಟ, ಶ್ರೀನಾಥ್ ಅಂತೇಳಿ. ಫಿಶಿಂಗ್ ಇಂದ ಊಟದ್ದು ನಮಗೆಲ್ಲರಿಗೂ ಇಂಟ್ರೆಸ್ಟು.
ಹೋಗಿ ಈಗ ಸೀದಾ ಮನೆಗೆ. ಓಕೆ, ಇಲ್ಲಿ ಕೆಲವು ಕೋತಿ ಇದೆ, ತೋರಿಸ್ಕೊಡ್ತೀನಿ. ಆ ಕೋತಿ ತುಂಬ ಡೇಂಜರ್ ಕೋತಿ ಅದು. ಈ ಕೋತಿಗಳು ಕಚ್ಚಿಬಿಡ್ತೆ ಗೈಸ್. ಒಂದು ವಿಡಿಯೋ ನೋಡಿದ್ದೀನಿ, ಇಲ್ಲೊಂದು ಕೂತಿದೆ ಆ ಥರನೇ, ಇಲ್ಲೊಂದು ಕೂತಿದೆ ನೋಡಿ ಕೆಳಗಡೆ. ಸೊ ಇದು ನಾರ್ಮಲ್ ನಮ್ಮ ಬೆಂಗಳೂರಲ್ಲಿ ಸಿಗೋ ಕೋತಿ ಇದು. ಮೇಲೆ ಕೂತಿರೋದು ನಮ್ಮ ಬೆಂಗಳೂರಲ್ಲಿ ಸಿಕ್ಕೋದು. ಇದೊಂದು ಬರ್ತಾ ಇದೆ ನೋಡಿ. ಅಯ್ಯೋ ಎಷ್ಟಿದೆ. ಒಬ್ಬರನ್ನ ಹಂಗೆ ಕಣ್ಣತ್ರ ಕಚ್ಚಿ ಹಂಗೆ ಇದು ಓಪನ್ ಮಾಡಿಬಿಡ್ತು ಗೈಸ್ ಇದು ಈ ಕೋತಿ. ಇನ್ನೊಬ್ಬರನ್ನ ಹೋಗಿ ಒದ್ಬಿಡುತ್ತೆ. ಆ ವಿಡಿಯೋ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ. ಅಲ್ಲಿ ನೋಡಿ, ಅದು ದೊಡ್ಡದದು ಓಡೋದು. ಇದೆಲ್ಲ ಚಿಕ್ಕಿದೆ, ಲೈನಾಗಿ ಕೂತಿದೆ. ದೇವಸ್ಥಾನಕ್ಕೆ ಹೋಗಿ ಕೋತಿಗಳು ನೋಡಿ ಹಿಂಗಿದೆ. ಓಕೆ ಗೈಸ್, ಈಗ ಟ್ರಾವೆಲಿಂಗಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಹಾಕ್ಕೊಡ್ತೀನಿ ನಿಮಗೆ. ಒಂದು ಬ್ರೇಕ್ ಕೊಟ್ಟಿದ್ದೀವಿ. ಓಕೆ, ಯಾಕಂದರೆ ನಾವು ಹೈವೇನಲ್ಲಿ ಬರ್ತಾಯಿದ್ವಾ, ಇಲ್ಲಿ ಸ್ಟಾರ್ಟ್ ಆಯಿತು, ಇಲ್ಲಿ ಸ್ಟಾರ್ಟ್ ಆಯಿತು. ಹೆಂಗೆ ಹೋಗೋದು ಅಲ್ಲಿ? ಸೊ ಗಾಯ್ಸ್, ನೀವು ಸ್ಕ್ರೀನ್ನಾಗ ತೋರಿಸ್ಕೊಡ್ತೀನಿ ಗಾಯ್ಸ್. ನನ್ನ ಕೈ ಇದೆಯಲ್ಲ, ಆ ಲೈನಿಂದ ಆ ಕಡೆ ಮಲೆ, ಈ ಕಡೆ ಮಲೆ ಇಲ್ಲ. ಓಕೆ, ಅಲ್ಲಿ ಸಖತ್ ಮಲೆ ಹೋಯ್ತಾ ಇದೆ, ಆದರೆ ಈ ಕಡೆ ಮಲೆ ಇಲ್ಲ. ಒಂದು ನಾವು ಹತ್ರ ಹೋದರೆ ಈಗ ಇಲ್ಲಿ ಸ್ಟಾರ್ಟ್ ಆಗ್ತದೆ, ನಿಮ್ಗೆ ಕಾಣ್ಬೋದು. ಸೊ ಅಲ್ಲಿ ಸಖತ್ ಮಳೆ ಬೀಳ್ತಾ ಇದೆ. ಸೊ ಇದು ತುಂಬ ಸರಿ ನೋಡಿದ್ದೀನಿ. ಓಕೆ, ಆವಾಗವಾಗ ಆಗ್ತಾ ಇರುತ್ತೆ. ಒಂದು ಕಡೆಗೆ ಮಾತ್ರ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಓಕೆ,